ಎಲ್ರಿಗೂ ನಮಸ್ತೆ. ಕಳೆದ ವಿಡಿಯೋದಲ್ಲಿ ನಾವು ವಾಯುತತ್ವ, ಜಲತತ್ವ, ಅಗ್ನಿತತ್ವ, ಆಕಾಶ ತತ್ವದ ಬಗ್ಗೆ ನೋಡಿದ್ವಿ. ಇವತ್ತು ಪೃಥ್ವಿ ತತ್ವ ಬಲಗೈ ಉಂಗುರದ ಬೆರಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯೆಲ್ಲೋ ಕಲರ್ನ ನಾವು ಅಂಕೆಯಲ್ಲಿ 5ಅಲ್ಲಿ ನಾವು ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕಂದ್ರೆ, ನಾವು ಎಲ್ಲೇ ಒಂದು ಹಿಡಿದಿಟ್ಕೊಳ್ಳೋವಂಥ ಗುಣ ಇದು ಎಲ್ಲೋ. ಕೆಲಸದಲ್ಲಿ ಸ್ಥಿರತೆ ಇರಬೇಕು ಅಂದರೆ ನಾವು ಯೆಲ್ಲೋ ಕಲರ್ನ ಯೂಸ್ ಮಾಡಬೇಕು. ನಾವೇನಾದರೂ ಒಂದು ಮಾಡ್ತಾ ಇದ್ದೇವೆ ಅಂದಾಗ ಅದನ್ನು ಸ್ಥಿರತೆಯಿಂದ ಅದಕ್ಕೆ ಫುಲ್ ಎಫರ್ಟ್ ಹಾಕಿ ಮಾಡಬೇಕು ಅಂದರೆ, ನಮ್ಮ ಕೆಲಸಕ್ಕೆ ಬಲ ಕೊಡಬೇಕು ಅಂದಾಗ ನಾವು ನಂಬರ್ 5 ಯೆಲ್ಲೋನ ಯೂಸ್ ಮಾಡ್ತಾ ಹೋಗ್ಬೋದು. ನಂಬರ್ 5 ಯೆಲ್ಲೋನ ನಾವು ಆರೋಗ್ಯದಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂದಾಗ, ವೇಟ್ ಎಷ್ಟೇ ನಾವು ತಿಂದರೂ ವೇಟ್ ಗೇನ್ ಆಗ್ತಾಯಿಲ್ಲ ಅಂತ ಅಂದಾಗ, ಬಾಡಿ ಫುಲ್ಲು ತೇಲಾಡ್ದಂಗೆ ಆಗ್ತಾ ಇರೋದು, ಜೋಲಿ ಹೋಗೋದು, ಇಂಥ ಸಂದರ್ಭದಲ್ಲಿ ನಾವು ಬಾಡಿಗೆ ಒಂದು ಪೃಥ್ವಿ ತತ್ವ ಕೊಡೋದ್ರಿಂದ ಅದು ಸ್ಟಿಫ್ನೆಸ್ ಆಗಿ ಸ್ಟ್ರೆಂಥನ್ ಆಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಅಂಥವರು ನಂಬರ್ 5 ಯೆಲ್ಲೋನ ಅವರ ಸ್ಕ್ರೀನಲ್ಲಿ ಅಥವಾ ಎಡಗೈ ಪಾಮ್ ಮೇಲೆ ಬರ್ಕೋಬೋದು. ಪೃಥ್ವಿ ತತ್ವ ನಾವು ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅವರಲ್ಲಿ ಒಂದು ಸ್ಥಿರತೆ, ಒಂದು ಶಕ್ತಿ ಅಥವಾ ಒಂದು ಸ್ಟ್ರೆಂತನ್ನು ನೀಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನಾವು ಯೆಲ್ಲೋ ಕಲರ್ನ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಇವಾಗ ನೋಡ್ತಾ ಹೋಗೋಣ. ಕೆಲವೊಬ್ಬರಿಗೆ ಮೂತ್ರ ಇನ್ಕನ್ಸಿಸ್ಟೆನ್ಸಿಯಾಗಿ ಪದೇ ಒಂದನಿ ಎರಡನಿ ಹಿಂಗೆ ಹೋಗ್ತಾನೆ ಇರುತ್ತೆ. ನಾವು ವಯಸ್ಸಾದವರಲ್ಲಿ ಈ ಥರ ಸಮಸ್ಯೆನ ನೋಡ್ಬೋದು. ಅಲ್ಲಿ ಅವ್ರಿಗೆ ಏನಾಗಿರುತ್ತೆ ಅಂದರೆ, ಅವರ ಜನನಾಂಗದಲ್ಲಿ ಪೃಥ್ವಿ ತತ್ವ ಕಡಿಮೆಯಾಗಿ, ಅಂದರೆ ಹಿಡಿದಿಟ್ಕೊಳ್ಳೋವಂತಹ ಶಕ್ತಿ ಕಡಿಮೆ ಆಗಿರುತ್ತೆ. ನಾವು ಕೆಲಸದಲ್ಲಿ ಸ್ಥಿರತೆ ಬೇಕು ಅಂದಾಗ ಹೇಗೆ ನಾವು ನಂಬರ್ 5 ಯೆಲ್ಲೋನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವೋ, ಅದೇ ರೀತಿ ನಮ್ಮ ಆರ್ಗನ್ಗಳಿಗೆ ಶಕ್ತಿ ಬೇಕು ಅಂದಾಗ ನಾವು ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಜನನಾಂಗದ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿ ಪೃಥ್ವಿ ತತ್ವ ವೃದ್ಧಿಯಾಗಿ ಆ ಆರ್ಗನ್ಗೆ ಶಕ್ತಿ ಬರುತ್ತೆ. ಮೂತ್ರನ ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ಬರೋದ್ರಿಂದ ಅಲ್ಲ ಇರ್ತಕ್ಕಂಥ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ. ನೀವು ಯಾರಿಗಾದ್ರೂ ವಯಸ್ಸಾದವ್ರಿಗೆ ಮೂತ್ರ ತಡೆಯೋಕ್ಕಾಗಲ್ಲ, ಬಂದ ತಕ್ಷಣ ಹೋಗಬೇಕು, ಹೋಗದೇ ಇದ್ದರೆ ಬಟ್ಟೆಲೇ ಹೋಗುತ್ತೆ ಅಂತ ಇರೋರು, ಇವಾಗಲೇ ನೀವು ಯೆಲ್ಲೋ ಕಲರ್ನ ಯೂಸ್ ಮಾಡೋದ್ರಿಂದ ನೀವು ಇವತ್ತು ಯೂಸ್ ಮಾಡಿದೆ ಅಂದರೆ ಇದರ ರಿಸಲ್ಟ್ನ ನಾಳೆನೇ ನೋಡ್ಬೋದು. ಇದೇ ರೀತಿ ಲೂಸ್ ಮೋಷನ್ ಆದಾಗ ಫುಲ್ಲು ನೀರಿನ ಅಂಶ ಎಲ್ಲ ಬಾಡಿಲಿ ಹೋಗಿ ನಿಶಕ್ತಿ ಥರ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಸ್ಟಮಕ್ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರ್ನ ಯೂಸ್ ಮಾಡ್ಬೋದು. ಸ್ಟಮಕ್ ರಿಫ್ಲೆಕ್ಸ್ಗೆ ನಾನಿಲ್ಲಿ ಬ್ಲ್ಯಾಕ್ ಹಾಕಿದ್ದೀನಿ. ಈ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರ್ ಹಾಕೋದ್ರಿಂದ, ಅಥವಾ ನಮ್ಮ ಅಂಗೈಯಲ್ಲಿ ಅರಿಶಿನ ಹಾಕ್ಕೊಂಡು ಕೈನ ಉಜ್ಕೋಬೇಕು. ಈ ರೀತಿ ಅಂಗೈ ಪೂರ್ತಿ ಅರಿಶಿನ ಹಚ್ಕೊಳೋದ್ರಿಂದ ಲೂಸ್ ಮೋಷನ್ನು ವಿತಿನ್ 10 to 20 ಮಿನಿಟ್ಸಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಕರಳಲ್ಲಿ ಪೃಥ್ವಿ ತತ್ವ ಹಿಡಿದಿಟ್ಕೊಳ್ಳೋಂತಹ ಶಕ್ತಿನೇ ಇರಲ್ಲ. ನಾವು ಅರಿಶಿನ ಹಾಕಿದಾಗ ಅಲ್ಲಿ ಇರ್ತಕ್ಕಂಥ ಸರ್ಕ್ಯುಲೇಷನ್ ಕಡಿಮೆ ಆಗಿ ಪೃಥ್ವಿ ತತ್ವ ಇನ್ಕ್ರೀಸ್ ಆಗಿ ಲೂಸ್ ಮೋಷನ್ನು ತಕ್ಷಣಕ್ಕೇ ಕಡಿಮೆ ಆಗುತ್ತೆ. ಈ ರೀತಿ ಯೆಲ್ಲೋ ಕಲರು ನಾವು ಯೂಸ್ ಮಾಡಿಕೊಂಡು ಲೂಸ್ ಮೋಷನ್ನ 10ರಿಂದ 15 ನಿಮಿಷದೊಳಗೆ ಕಂಟ್ರೋಲ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಆಗಲಿ ವಯಸ್ಸಾದವ್ರಿಗೆ ಆಗಲಿ ನಾವು ಯೆಲ್ಲೋ ಕಲರ್ನ ಬಳಸೋದ್ರಿಂದ ಅವರ ಮೂತ್ರ ಸಮಸ್ಯೆ ಅಥವಾ ಲೂಸ್ ಮೋಷನ್ ಈ ಥರ ಸಮಸ್ಯೆನ ಕ್ಲಿಯರ್ ಮಾಡ್ಬೋದು. ಇದಲ್ಲದೆ ಮಕ್ಕಳು ಕೂತ್ಕೊಂಡು ಓದಲ್ಲ, ಅಂದರೆ ಮಕ್ಕಳು ಹೈಪರ್ ಇದ್ದಾಗ ಅವರು ಒಂದು ಸ್ಥಿರವಾಗಿ ಒಂದು ಹತ್ರ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಕಷ್ಟ ಆಗ್ತಿರುತ್ತೆ. ಅವ್ರ ಬಾಡಿ ನೇಚರೇ ವಿಂಡ್ ಇರೋದರಿಂದ ಅವರಿಗೆ ಕೂತ್ಕೊಳ್ಳೋದು ಅಂದರೆ ಕಷ್ಟ. ಇಂಥ ಸಂದರ್ಭದಲ್ಲಿ ನಾವು ಅವರು ಓದುವಂತಹ ಒಂದು ಕೊಠಡಿ ಒಳಗೆ ನಂಬರ್ 5 ಯೆಲ್ಲೋ ಬರೆದಾಗ ಅವ್ರಿಗೆ ಕಾಣಿಸೋ ಥರ ಇಟ್ಟಾಗ ಅವ್ರಿಗೇನಾಗುತ್ತೆ ಅಂದರೆ, ಕೂತ್ಕೊಂಡು ಓದೋವಂತಹ ಒಂದು
ಮನಸ್ಥಿತಿ ಬರುತ್ತೆ. ಇದಲ್ಲದೆ ನಾವು ಯಾವುದೇ ಆರ್ಗನ್ನ ಸ್ಟ್ರೆಂಥನ್ ಮಾಡಬೇಕು ಅಂದರೆ, ನಮ್ಮ ಕಿಡ್ನಿ ಸಮಸ್ಯೆ ಏನಾದರೂ ಇದ್ದಾಗ ಕಿಡ್ನಿನ ಸ್ಟ್ರೆಂಥನ್ ಮಾಡಬೇಕು ಅಂದಾಗ ನಾವು ಬಲಗೈ ತೋರು ಬೆರಳು ಈ ರಿಫ್ಲೆಕ್ಸ್ಗೆ ನಾವು ಯೆಲ್ಲೋ ಕಲರ್ನ ಹಾಕಬೇಕು. ಬಲಗೈ ತೋರು ಬೆರಳು ಈ ರಿಫ್ಲೆಕ್ಸ್ಗೆ ನಾವು ಯೆಲ್ಲೋ ಕಲರ್ ಹಾಕೋದ್ರಿಂದ ಅಲ್ಲಿ ನಮ್ಮ ಕಿಡ್ನಿ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಅದೇ ಶುಗರ್ ಇರೋರಿಗೆ ಸ್ಪ್ಲೀನು ಸ್ಟಮಕ್ಕು ವೀಕ್ನೆಸ್ ಇರುತ್ತೆ. ಅಂಥವರು ಅವರು ಸ್ಪ್ಲೀನ್ನ ಸ್ಟ್ರೆಂಥನ್ ಮಾಡಬೇಕು ಅಂದ್ರೆ ನಮ್ಮ ಸ್ಪ್ಲೀನ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾವು ಯೆಲ್ಲೋ ಹಾಕೋದ್ರಿಂದ ಅಲ್ಲಿ ಸ್ಪ್ಲೀನು ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಇದೇ ರೀತಿ ನಾವು ಯಾವುದೇ ಆರ್ಗನನ್ನು ಸ್ಟ್ರೆಂಥನ್ ಮಾಡಬೇಕು, ಅಲ್ಲಿ ಪೃಥ್ವಿ ತತ್ವ ಹೆಚ್ಚು ಮಾಡಬೇಕು, ಅಲ್ಲಿ ಅದರ ಶಕ್ತಿನ ವೃದ್ಧಿಸಬೇಕು ಅಂದಾಗ ನಾವು ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹರ್ನಿಯಾಗೆ ಕಲರ್ ಹೇಳಿದೆ, ಯೆಲ್ಲೋ ಕಲರ್. ಸ್ಟಮಕ್ ರಿಫ್ಲೆಕ್ಸ್ಗೆ ನಾವು ಯೆಲ್ಲೋ ಹಾಕೋದ್ರಿಂದ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ, ಹರ್ನಿಯಾ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ. ಅಲ್ಲೇನಾಗಿರುತ್ತೆ ಅಂದರೆ ಆಕಾಶ ತತ್ವ ಹೆಚ್ಚಾಗಿ ನರಗಳ ಉಬ್ಬಿ ಅಲ್ಲಿ ಹರ್ನಿಯಾ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಾವು ಕ್ಲಿಯರ್ ಮಾಡಬೇಕು ಅಂದಾಗ ಪೃಥ್ವಿ ತತ್ವ ನರಗಳಿಗೆ ಬಲ ತುಂಬಿ ಅದನ್ನು ಗಟ್ಟಿ ಮಾಡಿ ಅದರ ಪೊಸಿಷನ್ಗೆ ಬರೋ ಥರ ಯೆಲ್ಲೋ ಕಲರು ಮಾಡುತ್ತೆ. ಈ ರೀತಿ ಯೆಲ್ಲೋ ಕಲರ್ನ ಯೂಸ್ ಮಾಡಿ ನಾವು ಅನೇಕ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗ್ಬೋದು. ಮುಖ್ಯವಾಗಿ ತಲೆ ತಿರುಗೋದು ಅಂತ, ಆಕಾಶ ತತ್ವ ಜಾಸ್ತಿಯಾಗಿ ನಮ್ಮ ತಲೆ ಕುತ್ಕೊಂಡು ಎದ್ದ ತಕ್ಷಣ ಒಂಥರ ತಲೆ ಸುತ್ತದಂಗೆ ಆಗೋದು, ಈ ಥರ ಆದಾಗ ನಾವು ಹೆಬ್ಬೆರಳು ಹಿಂದ್ಗಡೆ ಯೆಲ್ಲೋ ಕಲರ್ನ ಯೂಸ್ ಮಾಡ್ಬೋದು. ಎರಡೂ ಕೈ ಹೆಬ್ಬೆರಳು ಹಿಂದ್ಗಡೆ ನಾವು ಯೆಲ್ಲೋ ಕಲರ್ ಯೂಸ್ ಮಾಡಿದಾಗ ತಲೆ ಸುತ್ತು ಕಡಿಮೆ ಆಗುತ್ತೆ. ಆಮೇಲೆ ಒಬ್ಬರಿಗೆ ನಡೆಯಬೇಕಾದ್ರೆ ಜೋಲಿ ಹೋಗ್ತಾ ಇರುತ್ತೆ. ಎದ್ರು ಅಂದರೆ ಒಂಥರ ಗಾಳಿಗೆ ತೇಲಾಡ್ದಂಗೆ ನಡಿಬೇಕಾದ್ರೆ ಒಂದೊಂದು ಹೆಜ್ಜೆಗೂ ಅವರು ಆ ಕಡೆ ಈ ಕಡೆ ವಾಲಾಡ್ತಾ ಹೋಗ್ತಿರ್ತಾರೆ. ಇಂಥ ಸಮಯದಲ್ಲಿ ಅವ್ರಿಗೂ ಕೂಡ ನಂಬರ್ 5 ಯೆಲ್ಲೋನ ಪಾಮ್ ಮೇಲೆ, ಎಡಗೈ ಪಾಮ್ ಮೇಲೆ ಬರೆಯೋದ್ರಿಂದ ಕೂಡ ನಾವು ಅದನ್ನು ಅವ್ರಿಗಿರ್ತಕ್ಕಂಥ ಸಮಸ್ಯೆನ ಕಡಿಮೆ ಮಾಡ್ತಾ ಬರ್ಬೋದು. ಹೀಗೆ ಕಮೆಂಟ್ಸಲ್ಲಿ ಕೂಡ ಅನೇಕ ಸಮಸ್ಯೆಗಳಿಗೆ ಕಲರ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನಾವು ಈಗ ಅದನ್ನ ನೋಡ್ತಾ ಹೋಗೋಣ. ಒಬ್ಬರು ಸ್ಕಿನ್ ಟ್ಯಾಗು ಮತ್ತು ನೈಲ್ಸ್ ಇನ್ಫೆಕ್ಷನ್ ಅಂತ ಕೇಳಿದ್ದಾರೆ. ನೈಲ್ಸ್ ಇನ್ಫೆಕ್ಷನ್ಗೆ ನಾರ್ಮಲಾಗಿ ನಾವು ಯಾವುದೇ ಇನ್ಫೆಕ್ಷನ್ ಇದ್ದರೂ ಅದ್ರ ಸುತ್ತ ಬ್ಲ್ಯಾಕ್ ಹಾಕಬೇಕು. ನಿಮಗೆ ನೈಲ್ಸಲ್ಲಿ ಎಲ್ಲಿ ಇನ್ಫೆಕ್ಷನ್ ಆಗಿದೆ ಆ ಬೆರಳಲ್ಲಿ ಸುತ್ತೂ ನಾವು ಬ್ಲ್ಯಾಕ್ ಹಾಕೋದ್ರಿಂದ ಅಲ್ಲಿ ಏನೇ ಇನ್ಫೆಕ್ಷನ್ ಇದ್ದರೂ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತು ಸ್ಕಿನ್ ಟ್ಯಾಗ್ ಬಗ್ಗೆ ಕೇಳಿದ್ದೀರಿ. ಸ್ಕಿನ್ ಟ್ಯಾಗ್ ಅಂದರೆ ನಾವು ಅದು ಸ್ಕಿನ್ನಲ್ಲಿ ಆಗೋ ಅದಕ್ಕೆ ನಾರುಳ್ಳಿ ಅಂತ ಹೇಳ್ತಾರೆ. ಅದರ ಸುತ್ತಲೂ ನಾವು ಡಾರ್ಕ್ ಬ್ಲೂ ಹಾಕೋದ್ರಿಂದ ಅದನ್ನು ಕ್ಲಿಯರ್ ಮಾಡ್ಬೋದು. ನಾರುಳ್ಳಿಯಿಂದ ನಮಗೆ ಸಮಸ್ಯೆ ಏನೂ ಇರಲ್ಲ. ಅದು ಏನಾದರೂ ಹೊರಗಡೆ ಮುಖದಲ್ಲಿ ಹಿಂಗೆ ಕಾಣಿಸೋ ಥರ ಇದ್ದಾಗ ಅದನ್ನು ಕ್ಲಿಯರ್ ಮಾಡಬೇಕು ಅಂದರೆ ನಾವು ಅದ್ರ ಸುತ್ತ ಡಾರ್ಕ್ ಬ್ಲೂ ಹಾಕ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನೆಕ್ಸ್ಟ್ ತತ್ವನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವು ಎಲ್ಲ ತತ್ವಗಳು ಮುಗಿದ ಮೇಲೆ ನಾನು ಎಲ್ಲ ಕಲರ್ಸ್ನೂ ನಾವು ಕಂಬೈನ್ ಮಾಡಿಕೊಂಡು ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ನಾವು ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳ್ತಾ ಹೋಗ್ತೀನಿ. ಆ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ಕೆಲವೊಬ್ಬರು ಫಸ್ಟಿಂದ ವೀಡಿಯೋಸ್ ನೋಡಿರಲ್ಲ. ನಾನು ಆಕಾಶ ತತ್ವದಿಂದನೂ ಎಲ್ಲ ತತ್ವಗಳನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಎಲ್ಲ ವೀಡಿಯೋಸ್ನೂ ನೀವು 1 by 1 ನೋಡ್ತಾ ಹೋದರೆ ನಾನು ಕೊನೆಯದಾಗಿ ಎಲ್ಲ ತತ್ವಗಳನ್ನೂ ನಾನು ಸೇರಿಸಿ ನಾವು ಟ್ರೀಟ್ಮೆಂಟ್ ತೊಗೊಳೋದು ಹೇಗೆ, ನಾವು ಓನಾಗಿ ನಾವು ಕಲರ್ ಥೆರಪಿ ಯೂಸ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನ ಹೆಂಗೆ ಕ್ಲಿಯರ್ ಮಾಡ್ಕೊಳೋದು ಅಂತ ಹೇಳಿದಾಗ ನಿಮಗೆ ಸಂಪೂರ್ಣ ಅರ್ಥ ಆಗ್ತಾ ಹೋಗುತ್ತೆ. ಯಾರು ನನ್ನ ಹಳೆಯ ವೀಡಿಯೋಸ್ ನೋಡಿಲ್ಲ ಎಲ್ಲರೂ ಅದು ವೀಡಿಯೋಸ್ನ ಫಸ್ಟಿಂದ ಆಕಾಶ ತತ್ವದಿಂದ ನಾನು ಇವಾಗ ಪೃಥ್ವಿ ತತ್ವದವರೆಗೂ ಹೇಳಿದ್ದೀನಿ. ಎಲ್ಲದನ್ನೂ ವೀಡಿಯೋಸ್ ನೋಡ್ತಾ ಬಂದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ.